ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಬಡಿದಾಟದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗ್ತಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆ ಅಲ್ಲಿನ ಬಳ್ಳಾರಿಯ ಜನರು ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ? ಬ್ಯಾನರ್ ಬಡಿದಾಟಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಳ್ಳಾರಿಯ ಮಂದಿ ಮಾತನಾಡಿದ್ದಾರೆ. ಏನೇ ಜಗಳ ಆದ್ರೂ ಕೂಡ ರಾಜಕಾರಣಿಗಳ ಮಕ್ಕಳು ಬರಲ್ಲ, ಕಾರ್ಯಕರ್ತರೇ ಬಲಿಯಾಗೋದು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ಯಾನರ್ ಬಡಿದಾಟಕ್ಕೆ ರಿಪಬ್ಲಿಕ್ ಕನ್ನಡದ ಜೊತೆ ಬಳ್ಳಾರಿಯ ಜನರು ಮಾತನಾಡಿದ್ದಾರೆ. ಕಟ್ಟೋ ವಿಚಾರ ಇಷ್ಟು ದೊಡ್ಡದಾಗಿ ಮಾಡ್ಕೋಬೇಕಿತ್ತು. ಬಳ್ಳಾರಿಯ ಶಾಂತಿ ರೀತಿಯಿತ್ತು. ಈ ಗನ್ನುಗಳಂತೆ, ಮಚ್ಚುಗಳಂತೆ, ಕುಡುಗಾರಗಳಂತೆ ಇದು ಇನ್ನೇ ಎಲ್ಲಿ ಮುಟ್ಟಿದಂತ ಗೊತ್ತಾಗ್ತಿಲ್ಲ ಸರ್. ಬಳ್ಳಾರಿಯಲ್ಲಿ ಈ ತರದ ಗಲಾಟೆ ಯಾವ ತರ ನೋಡಿದ್ರು? ಒಂದು ಹೂನಾರ ಹಾಕ್ತಾರ, ಒಂದು 5 ಲಕ್ಷ ಕೊಡ್ತಾರ, ಹೋಗ್ಬಿಡ್ತಾರ. ಅವ್ನ ಫ್ಯಾಮಿಲಿ ನೋಡೋರು ಯಾರು? ನಾನೀಗ ಬಳ್ಳಾರಿಯ ಹಳೆ ತಾಲೂಕು ಆಫೀಸ್ ಬಳಿ ಇದ್ದೀನಿ. ಇಲ್ಲಿನ ಜನರನ್ನ ಮಾತಾಡ್ತಾ ಹೋಗ್ತೀನಿ. ಇಲ್ಲಿನ ಜನರ ಅಭಿಪ್ರಾಯ ಏನಂತೇಳಿ. ಯಜಮಾನ್ರೆ ನಮಸ್ಕಾರ. ಏನ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಶಂಕರ್ ಅಂತ ಹೇಳಿ. ಶಂಕರ್ ಅವರೇ, ಮೊನ್ನೆ ಆದಂತ ಗಲಾಟೆ ಯಾರು ಸರಿ ಯಾರು ತಪ್ಪು? ಸರ್ ಇದು ಸರಿ ತಪ್ಪು ಅನ್ನೋದೊಂದು ಉದ್ದೇಶಕ್ಕಿಂತ ಅವರು ಒಳ ಜಗಳಗಳನ್ನು ಬಿಟ್ಟು ಪ್ರಜೆಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಪ್ರಜೆಗಳ ಬಗ್ಗೆ ಒಂದು ರೀತಿಯಿಂದ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರೆ ಚೆನ್ನಾಗಿರ್ತದೆ ಸರ್. ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ನಾವು ಹೇಳಕ್ ಆಗೋದಿಲ್ಲ. ಪ್ರಜೆಗಳು ಬೇಕಾಗಿರೋದೇ ಮೇನ್, ಸಾರ್ವಜನಿಕರು ಬೇಕಾಗಿರೋದೇ ಮೂಲಭೂತ ಸೌಕರ್ಯಗಳು. ಸರ್ಕಲ್ ಮಾಡಿದ್ದು ಉದ್ದೇಶನೂ ಸರಿ ಇದೆ, ಒಳ್ಳೆ ಉದ್ದೇಶನೂ. ಆದ್ರೂ ಅಲ್ಲಿ ನಡೀತಕ್ಕಂಥ ಘಟನೆ ಬಗ್ಗೆ ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ನಾವು ಮಾತಾಡೋದೇನ ಅವಶ್ಯಕತೆ ಇಲ್ಲ. ಅದರಿಂದಾಗಿ ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಗಮನ ಹರಿಸಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಬ್ಯಾನರ್ ಕಟ್ಟೋ ವಿಚಾರ ಇಷ್ಟು ದೊಡ್ಡದಾಗಿ ಮಾಡ್ಕೋಬೇಕಿತ್ತ? ಮಾಮೂಲು ಸಮುದಾಯದಲ್ಲಿ ಹೌದಲ್ಲ, ಬ್ಯಾನರ್ಗಳು ಕಟ್ಟ ಇದೈತೆ ಕಟ್ಟುತ್ತಾರ. ಏನು ಅವ್ರ ಮಂತಲ್ಲಿ ಅಂತ ಕಟ್ಟಂಗಿಲ್ಲಲ್ಲ, ರೋಡ್ಗೆಲ್ಲ ಪಬ್ಲಿಕ್ ಕಟ್ಟೋದು. ಅಲ್ಲ, ಈಗ ಆ ಬ್ಯಾನರ್ ಕಟ್ಟೋ ವಿಚಾರವಾಗಿ ಗಲಾಟೆ ಆಯ್ತಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಬೇಕಿತ್ತ? ಅವಶ್ಯಕತೆ ಇದ್ದಿಲ್ಲ, ಅದು ಅವಶ್ಯಕತೆ ಇದ್ದಿಲ್ಲ. ಮತ್ತೆ ಏನ್ ಮಾಡಕ್ಕಾಗುತ್ತೆ? ಅನಿವಾರ್ಯ ಆಗಿರ್ತದೆ. ಬಾ ಬನ್ನಿ, ಇಲ್ಲಿ ಎಲ್ಲ ಮಾತಾಡ್ತಾರ, ಇಲ್ಲಿ ನೀವು ಬನ್ನಿ ಬನ್ನಿಲಿ ಯಜಮಾನ್ರೆ. ಈಗ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬಳ್ಳಾರಿ ಸಾಕ್ಷಿ ಆಗ್ತಿತ್ತು, ಅದು ಕ್ಯಾನ್ಸಲ್ ಆಗೋಯ್ತು ಸರ್. ಅದು ದುರದೃಷ್ಟಕರ ಅಷ್ಟೇ, ಅದು ದುರದೃಷ್ಟಕರ. ಯಾರೇ ತಪ್ಪು ಮಾಡಲಿ ತನಿಖೆ ನಡೀತೈತೆ, ಶಿಕ್ಷೆ ಹಾಗೆ ಆಗ್ತದೆ ಅಂತ ನಮ್ಮ ಅನಿಸಿಕೆ ಸರ್. ನಾವು ಯಾರೇ ತಪ್ಪು ಮಾಡಲಿ, ಅದು ಕಾಂಗ್ರೆಸ್ ನಾಟ್ ಬಿಜೆಪಿ, ಯಾರೇ ತಪ್ಪು ಮಾಡಿರಲಿ. ನೀವ್ ಹೇಳಿ, ಬಳ್ಳಾರಿ ಒಂದ್ ರೀತಿಯಲ್ಲಿ ಬಹಳ ವರ್ಷಗಳಿಂದ ಶಾಂತಿಯುತವಾಗಿತ್ತು. ಇವತ್ತು ಈ ಘಟನೆಯಿಂದಾಗಿ ಅಶಾಂತಿ ಕದರ್ಬಿಡ್ತು ಒಂದು ದಿನ. ಅದೇ ಸರ್, ಅದು ಇವಾಗ ಬಿಜೆಪಿ ಕಾಂಗ್ರೆಸ್ ಎಂಬುದೇನಿಲ್ಲ, ಇದ್ದಿಲ್ಲ. ಅಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಒಂದು ಬ್ಯಾನರ್ ಏನು ರೋಡಿಗೆ ಹಾಕಿದ್ದೆ ಸರ್. ಅವ್ರ ಮನೆ ಹತ್ರ ಹಾಕಿದ್ದಿಲ್ಲ, ಮನೆಗೆ ರೋಡಿಗೆ ಅರ್ಧ ಕಿಲೋಮೀಟರ್ ದೂರ ಇರೋದು. ರೋಡಿಗೆ ಹಾಕಿದಕ್ಕೆ ಒಂದು ದಿವಸ 2 ದಿವಸ ಹಾಕಿ ತೆಗೆದು ಬಿಡುತ್ತಿದ್ರು. ಅದನ್ನೇ ಇಷ್ಟು ದೊಡ್ಡದು ಮಾಡೋ ಅವಶ್ಯಕತೆ ಇದ್ದಿಲ್ಲ ಅಂತ ಅನಿಸುತ್ತೆ ಸರ್ ನಮಗೆ. ಒಬ್ಬ ಕಾರ್ಯಕರ್ತನ ಸಾವಾಯ್ತು, ಅನ್ಯಾಯವಾಗಿ ಕಾರ್ಯಕರ್ತ ಸಾವಾಸ. ಯಾಕಂದ್ರೆ ಒಂದು ಹುಡುಗರಿನ ಬೆಳೆರ್ತಕ್ಕಂಥ ಹುಡುಗರು, ಅಂತ ಹುಡುಗರು ಅವ್ರ ಕುಟುಂಬ ಏನಾಗಬೇಕು, ಅವ್ರು ಇದೇನಾಗಬೇಕು. ಅವ್ರು ನಿನ್ನೆ ಅವ್ರು ಅಳೋದು ನೋಡಿದ್ರೆ ಅಷ್ಟು ನಮಗೆ ನೋವಾಯ್ತು. ಅದು ಈ ಘಟನೆ ಆಗಬಾರ್ದಾಯ್ತು ಸರ್. ಯಾಕಂದ್ರೆ ಇಲ್ಲಿ ಬಳ್ಳಾರಿಯ ಶಾಂತಿ ರೀತಿಯಿತ್ತು. ಈ ಗನ್ನುಗಳಂತೆ, ಮಚ್ಚುಗಳಂತೆ, ಕುಡುಗಾರಗಳಂತೆ ಇದು ಇನ್ನೇ ಎಲ್ಲಿ ಮುಟ್ಟಿದಂತ ಗೊತ್ತಾಗ್ತಿಲ್ಲ ಸರ್. ಯಾರಿಂದ ಇದೆಲ್ಲ ಆಗ್ತಾ ಇರೋದು? ರಾಜಕಾರಣಿಗಳ ತಪ್ಪ? ಅವರು ಗನ್ಮನ್ಗಳೆಲ್ಲ ಇಟ್ಕೊಂಡು ಈ ತರ ಓಡಾಡೋದು ಸರಿನಾ? ಗಂಡು ಮನೆಗಳು ಇಟ್ಕೊಂಬ ಇದಿದ್ದಿಲ್ಲ ಸರ್. ಅವರು ಕಂಟ್ರೋಲ್ ಮಾಡಬೇಕಾಯ್ತು, ಪೊಲೀಸ್ ಇಲಾಖೆ ಕಂಟ್ರೋಲ್ ಮಾಡಬೇಕಾಯ್ತು. ಮಧ್ಯಾಹ್ನ 2:30ಗೆ ಇನ್ಫಾರ್ಮೇಶನ್ ಇತ್ತಂತೆ ಪೊಲೀಸರಿಗೆ. ಆ ಇನ್ಫಾರ್ಮೇಶನ್ ಗಲಾಟೆ ಆಗ ಸಾಧ್ಯತೆ ಐತೆ ಅಂತ ಇನ್ಫಾರ್ಮೇಶನ್ ಇದ್ರ ಕಾಲಕ್ಕೂ ಪೊಲೀಸರೇ ಡಿಲೇ ಮಾಡಿರ ಸರ್. ಇದನ್ನ ಪೊಲೀಸರೇ ಡಿಲೇ ಮಾಡಿರ. ನಮಸ್ಕಾರ, ಏನ್ ಹೆಸರು? ರಾಮಸ್ವಾಮಿ. ರಾಮಸ್ವಾಮಿ ಅವರೇ, ಬಳ್ಳಾರಿಯಲ್ಲಿ ಈ ತರದ ಗಲಾಟೆ ಯಾವ ತರ ನೋಡಿದ್ರ ನೀವು? ಯಾವತ್ತೂ ನೋಡಿಲ್ಲ ಸರ್. ಈಗೆಲ್ಲ ಮಾಡಬಾರ್ದು, ತಪ್ಪು. ಏನ್ ಸರ್, ಅವ್ರ ಮನೆಗಳ ಮುಂದೆ ಹೋಗಿ ಗಲಾಟೆ ಮಾಡೋದು ಬಾರಿ ತಪ್ಪು ಸರ್. ಅದು ಏನ್ ಸರ್, ಗನ್ ಇದು ಮಾಡೋದು ಅವೆಲ್ಲ ತಪ್ಪಲ್ಲ ಸರ್. ಅವ್ರ ಮನೆಗಳ ತಕ್ಕ ಹೋಗೋದು ಎದಕ್ಕೆ? ಇದೆಲ್ಲ ತಪ್ಪಾಗುತ್ತೆ ಸರ್. ಇದು ಎದ್ದು ಕಾಣಿಸ್ತದೆ ಸರ್ ಕಾಂಗ್ರೆಸ್ ಅವ್ರ ತಪ್ಪಂತಂದು. ಕಾಂಗ್ರೆಸ್ ಶಾಸಕರದು ತಪ್ಪಂಬುದು ಎದ್ದು ಕಾಣಿಸ್ತದೆ. ಈ ಇಲ್ಲಿ ಬಳ್ಳಾರಿ ಜನ ಎಲ್ಲ ಅವ್ರದೇ ತಪ್ಪ ಅಂತಂದು ಜನ ಮಾತಾಡ್ಕೊಂತ ಇದಾರೆ.
ಅವ್ರು ಹೋಗಿ ಬ್ಯಾನರ್ ವಿಚಾರವಾಗಿ ಒಂದು ಬಿಟ್ಟು ಒಂದು ಸ್ವಲ್ಪ ದೂರ ಹೋಗಿ ಬ್ಯಾನರ್ ಕಟ್ಟಿದ್ರೆ ಮುಗ್ದೋಗಿರೋದು, ಅಥವಾ ಅವರ ಕಾರ್ಯಕರ್ತರನ್ನ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಆದ್ರೆ ಇವರೇ ಖುದ್ದು ಹೋಗಿ ಕಾರ್ಯಕರ್ತನ ಗುಂಪು ಕರ್ಕೊಂಡು ಹೋಗಿ ಸರಿನಾ? ಇವರೇ ಡೈರೆಕ್ಟ್ ಆಗಿ ಹೋಗಿ ಅಲ್ಲೆಲ್ಲ ಮಾಡೋದು ಅವ್ರ ಮನೆಗಳಿಂದೇ ಮಾಡ್ಬೇಕೇನ್ ಸರ್? ಇಲ್ಲೆಲ್ಲ ಇರ್ಲಿಲ್ಲ ಸರ್, ಮೋದಿ ಸರ್ಕಾರದಲ್ಲಿ ಇಲ್ಲ. ಇಲ್ಲಿದ್ರೆ ಗುಗ್ರಟ್ಟಿ, ಇಲ್ಲಿದ್ರೆ ಅಲ್ಲಿ ಆ ಗುಡ್ಡದ ಮೇಲೆ ಹಾಕ್ಬೇಕಲ್ಲ ಸರ್, ಗುಡ್ಡ ಐತಲ್ಲ. ಹೇಳಿ ಸರ್, ಏನ್ ಅನಿಸ್ತು ಸರ್ ಇದೆಲ್ಲ ನೋಡಿದಾಗ ನಿಮ್ಗೆ? ನಮ್ಗೆ ಕಾಂಗ್ರೆಸ್ನವ್ರು ತಪ್ಪ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ಮುನ್ಸಿಪಲ್ ಕಮಿಷನರ್ ಪರ್ಮಿಷನ್ ಹೆಂಗ್ ಕೊಟ್ಟ? 50 ಪರ್ಮಿಷನ್ ಕೊಟ್ರೆ 5,000 ಹಾಕ್ಯಾರ. ಅವ್ರಿಗೆ ಸರಿಗಿಲ್ಲ. ಬೇಡ ಅಂತೇಳಿ ಹೋಗೋ ಜಾಗದಾಗ ಹಾಕದ್ ತಪ್ಪು. ಶ್ರೀರಾಮುಲು ಹೇಳಿದಾರೆ, ಎಲ್ಲಾರು ಹೇಳಿದ್ರೆ ಬೇಡ ಅಂತ ಹೇಳಿದಾರೆ. ಮತ್ತೆ ಬೇಗಂತ ಸಾಯಂಕಾಲ ಹೋಗಿ ಚೇರ್ ಹಾಕೊಂಡು ಕುಂತ್ಕೊಂಡು ಆಗೋದೆಲ್ಲ ತಪ್ಪಲ್ಲ. ಇದ್ ಮೇಲ್ನೋಟಿಗೆ ಕಾಣ್ತತೆ, ಹೇಳ್ಬೇಕೇನು ಆಗಿಲ್ಲ. ಇದು ಮಾಡಿರೋದು ತಪ್ಪು. ಸಾರ್ವಜನಿಕರ ನಡುವೆ ಒಬ್ಬನ್ ಸತ್ತೋದ, ಅದಕ್ಕೆ ಯಾರು ಹೊಣೆ? ಒಂದು ಹೂನ್ಯಾರ ಹಾಕ್ತಾರ, ಒಂದು 5 ಲಕ್ಷ ಕೊಡ್ತಾರ, ಹೋಗ್ಬಿಡ್ತಾರ. ಅವ್ನ ಫ್ಯಾಮಿಲಿ ನೋಡೋರು ಯಾರು? ಇದು ಮಾಡಿರೋದು ಬಹಳ ತಪ್ಪು. ಎಲ್ಲ ಕೂತು ಮಾತುಕತೆ ಆಡಿ ಬಗೆಹರಿಸ್ಕೋಬಹುದಿತ್ತು. ಇತ್ತಲ್ಲ. ಇವಾಗ ಅವ್ರಿಗೆ ಸರಿಯಾಗಿಲ್ಲ, ಬೇಕಂತ ಆಗ್ದಂಗಲ್ಲ. ಬೆಳವಣಿಗೆ ಮಾತಾಡ್ತಾರೆ, ಗನ್ನು ಎಲ್ಲ ಫೈರಿಂಗ್ ನೋಡ್ರಿ ಸರ್, ನೀವೇ ನೋಡ್ರಿ. ಸರ್ ಏನ್ ಸರ್ ಅಂದ್ಕೊಂಡಿದ್ರ? ಈ ರೀತಿ ಘಟ ನಡಬಾರ್ದಾಗಿತ್ತು. ಎಲ್ಲ ವಿಜೃಂಭಣವಾಗಿ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ವಿ. ಮತ್ತೆ ಟೈಮ್ ಸರಿ ಇಲ್ದ ಈ ರೀತಿ ಆಗಿದೆ. ನೆಕ್ಸ್ಟ್ ನೋಡೋಣ. ಮತ್ತೆ ಮಾತಾಡ್ಸಂಗ್ರೆ ಏನ್ ಅನಿಸ್ತು ಸರ್ ಇದೆಲ್ಲ ನೋಡಿದಾಗ ನಿಮ್ಗೆ? ಸರ್, ನಿನ್ನೆ ನಡೆದ ಘಟನೆ ಬಹಳ ಬಳ್ಳಾರಿ ಒಂದು ಕಪ್ಪು ಚುಕ್ಕೆ. ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು, ಒಂದು ಕಾನೂನು ರೀತಿ ಪಾಲಿಸಬೇಕು. ಇವತ್ತು ಹಣ ಶ್ರೀಮಂತಿಕೆ ಯಾರಲ್ತರೂ ಇರುತ್ತೆ, ಹೋಗುತ್ತೆ. ಆದರೆ ಜನಪ್ರತಿನಿಧಿಗಳಾಗಿ ಪಬ್ಲಿಕ್ ಅಲ್ಲಿ ಯಾವ ರೀತಿ ವರ್ತನೆ ಮಾಡ್ಬೇಕನ್ನೋ ಅದು ಇಂಪಾರ್ಟೆಂಟ್. ಯಾವುದೋ ಒಂದು ಕಾರ್ಯಕ್ರಮ ಒಂದು ನೆಪ ಇಟ್ಕೊಂಡು ಅವರ ಒಂದು ಹಳೆ ದ್ವೇಷ ತಗೊಂಡು ಈ ಜನಗಳಲ್ಲಿ, ಈಗ ಸಿಟಿ, ನಮ್ಮ ಗ್ರಾಮದ, ನಮ್ಮ ನಗರದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮನೆಗಳಿಗೆ, ಜನಗಳಿಗೆ ಇಷ್ಟು ಬಳ್ಳಾರಿ ಭಯಭ್ರಾಂತರಾಗೋ ರೀತಿ ಮಾಡತಕ್ಕಂಥದ್ದು, ಇದು ಜನಪ್ರತಿನಿಧಿಗಳ ಆಯ್ಕೆ ಆಗಿರ್ತಕ್ಕಂಥ ಸ್ವಲ್ಪ ಪ್ರಶ್ನೆ ಮಾಡಬೇಕಾಗಿ ನಮ್ಮಲ್ಲಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಅಂದ್ರೆ ಇದು ಬ್ಯಾನರ್ ವಿಚಾರವಾಗಿ ನಡೆದಿರೋ ಗಲಾಟೆ ಅಲ್ಲ, ಬೇರೆ ಉದ್ದೇಶ ಇದೆ. ಉದ್ದೇಶನೇ ಇದೆ ಇದರಲ್ಲಿ. ಏನಿರ್ಬೋದು ಸರ್, ಅವರು ಮೊದಟಿಂದ ಹಳೆ ಬೇರೆ ಬೇರೆ ಇದಾವೆ ಅವ್ರಿಗೆ. ಅದರಿಂದ ಅಲ್ಲಿ ಬ್ಯಾನರ್ಗಳು ಈಗ ನನಗೆ ಇವ್ರಿಗೆ ದ್ವೇಷ ಇರುತ್ತೆ. ಇವ್ರ ಮನೆ ಮುಂದೆ ನನ್ನ ಬ್ಯಾನರ್ ಕಟ್ಟಿದ್ರೆ ಅದು ನಡೀತಾ? ಯಾರು ಮಾಡಿದ್ ಸರಿ, ಯಾರು ಮಾಡಿದ್ ತಪ್ಪು ಅಂತ ಅನಿಸ್ತಾ ಇದೆ ಸರ್. ನಾವು ಯಾರು ಮಾಡಿದ್ದು ಸರಿ, ಯಾರು ಮಾಡಿದ್ದು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಕಾನೂನಿದೆ. ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಬಡಿದಾಟದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗ್ತಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆ ಅಲ್ಲಿನ ಬಳ್ಳಾರಿಯ ಜನರು ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ? ಬ್ಯಾನರ್ ಬಡಿದಾಟಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಳ್ಳಾರಿಯ ಮಂದಿ ಮಾತನಾಡಿದ್ದಾರೆ. ಏನೇ ಜಗಳ ಆದ್ರೂ ಕೂಡ ರಾಜಕಾರಣಿಗಳ ಮಕ್ಕಳು ಬರಲ್ಲ, ಕಾರ್ಯಕರ್ತರೇ ಬಲಿಯಾಗೋದು ಅಂತ ಆಕ್ರೋಶವನ್ನ ಬರಹಾಕಿದ್ದಾರೆ. ಬ್ಯಾನರ್ ಬಡಿದಾಟಕ್ಕೆ ರಿಪಬ್ಲಿಕ್ ಕನ್ನಡದ ಜೊತೆ ಬಳ್ಳಾರಿಯ ಜನರು ಮಾತನಾಡಿದ್ದಾರೆ. ಕಟ್ಟೋ ವಿಚಾರ ಇಷ್ಟು ದೊಡ್ಡದಾಗಿ ಮಾಡ್ಕೋಬೇಕಿತ್ತು. ಬಳ್ಳಾರಿ ಶಾಂತಿ ರೀತಿ ಇತ್ತು. ಈ ಗನ್ನುಗಳಂತೆ, ಮಚ್ಚುಗಳಂತೆ, ಕುಡುಗಾರಗಳಂತೆ ಇದು ಇನ್ನೇ ಎಲ್ಲಿ ಮುಟ್ಟಿದಂತ ಗೊತ್ತಾಗ್ತಿಲ್ಲ ಸರ್. ಬಳ್ಳಾರಿಯಲ್ಲಿ ಈ ತರದ ಗಲಾಟೆ ಯಾವ ತರ ನೋಡಿದ್ರೆ ಒಂದು ಹೂನ್ಯಾರ ಹಾಕ್ತಾರ, ಒಂದು 5 ಲಕ್ಷ ಕೊಡ್ತಾರ, ಹೋಗ್ಬಿಡ್ತಾರ. ಅವ್ನ ಫ್ಯಾಮಿಲಿ ನೋಡೋರು ಯಾರು? ನಾನೀಗ ಬಳ್ಳಾರಿಯ ಹಳೆ ತಾಲೂಕು ಆಫೀಸ್ ಬಳಿ ಇದ್ದೀನಿ. ಇಲ್ಲಿನ ಜನರನ್ನ ಮಾತಾಡ್ತಾ ಹೋಗ್ತೀನಿ. ಇಲ್ಲಿನ ಜನರ ಅಭಿಪ್ರಾಯ ಏನಂತೇಳಿ. ಯಜಮಾನ್ರೆ ನಮಸ್ಕಾರ. ಏನ್ ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಶಂಕರ್ ಅಂತೇಳಿ. ಶಂಕರ್ ಅವರೇ, ಮೊನ್ನೆ ಆದಂತ ಗಲಾಟೆ ಯಾರು ಸರಿ ಯಾರು ತಪ್ಪು? ಸರ್, ಇದರ ಸರಿ ತಪ್ಪು ಅನ್ನೋದೊಂದು ಉದ್ದೇಶಕ್ಕಿಂತ ಅವರು ಒಳ ಜಗಳಗಳನ್ನು ಬಿಟ್ಟು ಪ್ರಜೆಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಪ್ರಜೆಗಳ ಬಗ್ಗೆ ಒಂದು ರೀತಿಯಿಂದ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರೆ ಚೆನ್ನಾಗಿರ್ತದೆ ಸರ್. ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ನಾವು ಹೇಳಕ್ ಆಗೋದಿಲ್ಲ. ಪ್ರಜೆಗಳು ಬೇಕಾಗಿರೋದೇ ಮೇನ್, ಸಾರ್ವಜನಿಕರು ಬೇಕಾಗಿರೋದೇ ಮೂಲಭೂತ ಸೌಕರ್ಯಗಳು. ಸರ್ಕಲ್ ಮಾಡಿದ್ದು ಉದ್ದೇಶನೂ ಸರಿ ಇದೆ, ಒಳ್ಳೆ ಉದ್ದೇಶನೂ. ಆದ್ರೂ ಅಲ್ಲಿ ನಡೀತಕ್ಕಂಥ ಘಟನೆ ಬಗ್ಗೆ ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ನಾವು ಮಾತಾಡೋದೇನ ಅವಶ್ಯಕತೆ ಇಲ್ಲ. ಅದರಿಂದಾಗಿ ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಗಮನ ಹರಿಸಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಬ್ಯಾನರ್ ಕಟ್ಟೋ ವಿಚಾರ ಇಷ್ಟು ದೊಡ್ಡದಾಗಿ ಮಾಡ್ಕೋಬೇಕಿತ್ತ? ಮಾಮೂಲು ಸಮುದಾಯದಲ್ಲಿ ಹೌದಲ್ಲ, ಬ್ಯಾನರ್ಗಳು ಇದೈತೆ ಕಟ್ಟುತ್ತಾರ. ಏನು ಅವ್ರು ಮಂತಲ್ಲಿ ಅಂತ ಕಟ್ಟಂಗಿಲ್ಲಲ್ಲ, ರೋಡ್ಗೆಲ್ಲ ಪಬ್ಲಿಕ್ ಕಟ್ಟೋದು. ಅಲ್ಲ, ಈಗ ಆ ಬ್ಯಾನರ್ ಕಟ್ಟೋ ವಿಚಾರವಾಗಿ ಗಲಾಟೆ ಆಯ್ತಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಬೇಕಿತ್ತ? ಅವಶ್ಯಕತೆ ಇದ್ದಿಲ್ಲ, ಅದು ಅವಶ್ಯಕತೆ ಇದ್ದಿಲ್ಲ. ಮತ್ತೆ ಏನ್ ಮಾಡಕ್ಕಾಗುತ್ತೆ?
ಅನುಬರುವ ಆಗಿರ್ತದೆ. ಬಾ ಬನ್ನಿ ಇಲ್ಲಿ ಎಲ್ಲ ಮಾತಾಡ್ತಾರ ಇಲ್ಲಿ, ನೀವು ಬನ್ನಿ ಬನ್ನಿಲಿ ಯಜಮಾನ್ರೆ. ಈಗ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬಳ್ಳಾರಿ ಸಾಕ್ಷಿ ಆಗ್ತಿತ್ತು, ಅದು ಕ್ಯಾನ್ಸಲ್ ಆಗೋಯ್ತು ಸರ್. ಅದೊಂದು ದುರದೃಷ್ಟಕರ ಅಷ್ಟೇ, ಅದು ದುರದೃಷ್ಟಕರ. ಯಾರೇ ತಪ್ಪು ಮಾಡಲಿ ತನಿಖೆ ನಡೀತೈತೆ, ಶಿಕ್ಷೆ ಆಗೇ ಆಗ್ತದಂತ ನಮ್ಮ ಅನಿಸಿಕೆ ಸರ್. ನಾವು ಯಾರೇ ತಪ್ಪು ಮಾಡಲಿ, ಅದು ಕಾಂಗ್ರೆಸ್ ನಾಟ್ ಬಿಜೆಪಿ, ಯಾರೇ ತಪ್ಪು ಮಾಡಿರಲಿ. ನೀವ್ ಹೇಳಿ, ಬಳ್ಳಾರಿ ಒಂದ್ ರೀತಿಯಲ್ಲಿ ಬಹಳ ವರ್ಷಗಳಿಂದ ಶಾಂತಿಯುತವಾಗಿತ್ತು. ಇವತ್ತು ಈ ಘಟನೆಯಿಂದಾಗಿ ಅಶಾಂತಿ ಕದರ್ಬಿಡ್ತು ಒಂದು ದಿನ. ಅದೇ ಸರ್, ಅದು ಇವಾಗ ಬಿಜೆಪಿ ಕಾಂಗ್ರೆಸ್ ಎಂಬುದೇನಿಲ್ಲ, ಇದ್ದಿಲ್ಲ. ಅಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಒಂದು ಬ್ಯಾನರ್ ಏನು ರೋಡಿಗೆ ಹಾಕಿದ್ದೆ ಸರ್, ಅವ್ರ ಮನೆ ಹತ್ರ ಹಾಕಿದ್ದಿಲ್ಲ. ಮನೆಗೆ ರೋಡಿಗೆ ಅರ್ಧ ಕಿಲೋಮೀಟರ್ ದೂರ ಇರೋದು. ರೋಡಿಗೆ ಹಾಕಿದಕ್ಕೆ ಒಂದು ದಿವಸ 2 ದಿವಸ ಹಾಕಿ ತೆಗೆದು ಬಿಡುತ್ತಿದ್ರು. ಅದನ್ನೇ ಇಷ್ಟು ದೊಡ್ಡದು ಮಾಡೋ ಅವಶ್ಯಕತೆ ಇದ್ದಿಲ್ಲ ಅಂತ ಅನಿಸುತ್ತೆ ಸರ್ ನಮಗೆ. ಒಬ್ಬ ಕಾರ್ಯಕರ್ತನ ಸಾವಾಯ್ತು, ಅನ್ಯಾಯವಾಗಿ ಕಾರ್ಯಕರ್ತರ ಸಾವಾಸ. ಯಾಕಂದ್ರೆ ಒಂದು ಹುಡುಗರಿನ ಬೆಳೆರ್ತಕ್ಕಂಥ ಹುಡುಗರು, ಅಂತ ಹುಡುಗರು ಅವ್ರ ಕುಟುಂಬ ಏನಾಗಬೇಕು, ಅವ್ರು ಇದೇನಾಗಬೇಕು. ಅವ್ರು ನಿನ್ನೆ ಅವ್ರು ಅಳೋದು ನೋಡಿದ್ರೆ ಅಷ್ಟು ನಮಗೆ ನೋವಾಯ್ತು. ಅದು ಈ ಘಟನೆ ಆಗಬಾರ್ದಾಯ್ತು ಸರ್. ಯಾಕಂದ್ರೆ ಇಲ್ಲಿ ಬಳ್ಳಾರಿ ಶಾಂತಿ ರೀತಿಯಿಂದ ಇತ್ತು. ಈ ಗನ್ನುಗಳಂತೆ, ಮಚ್ಚುಗಳಂತೆ, ಕುಡುಗಾರಗಳಂತೆ ಇದು ಇನ್ನೇ ಎಲ್ಲಿ ಮುಟ್ಟಿದಂತ ಗೊತ್ತಾಗ್ತಿಲ್ಲ ಸರ್. ಯಾರಿಂದ ಇದೆಲ್ಲ ಆಗ್ತಾ ಇರೋದು? ರಾಜಕಾರಣಿಗಳ ತಪ್ಪ? ಅವರು ಗನ್ಮನ್ಗಳೆಲ್ಲ ಇಟ್ಕೊಂಡು ಈ ತರ ಓಡಾಡೋದು ಸರಿನಾ? ಗಂಡು ಮನೆಗಳು ಇಟ್ಕೊಂಬ ಇದಿದ್ದಿಲ್ಲ ಸರ್. ಅವರು ಕಂಟ್ರೋಲ್ ಮಾಡಬೇಕಾಯ್ತು, ಪೊಲೀಸ್ ಇಲಾಖೆ ಕಂಟ್ರೋಲ್ ಮಾಡಬೇಕಾಯ್ತು. ಮಧ್ಯಾಹ್ನ 2:30ಗೆ ಇನ್ಫಾರ್ಮೇಶನ್ ಇತ್ತಂತೆ ಪೊಲೀಸರಿಗೆ. ಆ ಇನ್ಫಾರ್ಮೇಶನ್ ಗಲಾಟೆ ಆಗ ಸಾಧ್ಯತೆ ಐತೆ ಅಂತ ಇನ್ಫಾರ್ಮೇಶನ್ ಇದ್ರ ಕಾಲಕ್ಕೂ ಪೊಲೀಸರೇ ಡಿಲೇ ಮಾಡಿರ ಸರ್. ಇದನ್ನ ಪೊಲೀಸರೇ ಡಿಲೇ ಮಾಡಿರ. ನಮಸ್ಕಾರ, ಏನ್ ಹೆಸರು? ರಾಮಸ್ವಾಮಿ. ರಾಮಸ್ವಾಮಿ ಅವರೇ, ಬಳ್ಳಾರಿಯಲ್ಲಿ ಈ ತರದ ಗಲಾಟೆ ಯಾವ ತರ ನೋಡಿದ್ರ ನೀವು? ಯಾವತ್ತೂ ನೋಡಿಲ್ಲ ಸರ್. ಈಗೆಲ್ಲ ಮಾಡಬಾರ್ದು, ತಪ್ಪು. ಏನ್ ಸರ್, ಅವ್ರ ಮನೆಗಳ ಮುಂದೆ ಹೋಗಿ ಗಲಾಟೆ ಮಾಡೋದು ಬಾರಿ ತಪ್ಪು ಸರ್. ಅದು ಏನ್ ಸರ್, ಗನ್ ಇದು ಮಾಡೋದು ಅವೆಲ್ಲ ತಪ್ಪಲ್ಲ ಸರ್. ಅವ್ರ ಮನೆಗಳ ತಕ್ಕ ಹೋಗೋದು ಎದಕ್ಕೆ? ಇದೆಲ್ಲ ತಪ್ಪಾಗುತ್ತೆ ಸರ್. ಇದು ಎದ್ದು ಕಾಣಿಸ್ತದೆ ಸರ್ ಕಾಂಗ್ರೆಸ್ ಅವ್ರ ತಪ್ಪಂತಂದು. ಕಾಂಗ್ರೆಸ್ ಶಾಸಕರದು ತಪ್ಪಂಬುದು ಎದ್ದು ಕಾಣಿಸ್ತದೆ. ಈ ಇಲ್ಲಿ ಬಳ್ಳಾರಿ ಜನ ಎಲ್ಲ ಅವ್ರದೇ ತಪ್ಪ ಅಂತಂದು ಜನ ಮಾತಾಡ್ಕೊಂತಿದ್ದಾರೆ. ಅವ್ರು ಹೋಗಿ ಬ್ಯಾನರ್ ವಿಚಾರವಾಗಿ ಒಂದು ಬಿಟ್ಟು ಒಂದು ಸ್ವಲ್ಪ ದೂರ ಹೋಗಿ ಬ್ಯಾನರ್ ಕಟ್ಟಿದ್ರೆ ಮುಗ್ದೋಗಿರೋದು, ಅಥವಾ ಅವರ ಕಾರ್ಯಕರ್ತರನ್ನ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಆದ್ರೆ ಇವರೇ ಖುದ್ದು ಹೋಗಿ ಕಾರ್ಯಕರ್ತನ ಗುಂಪು ಕರ್ಕೊಂಡು ಹೋಗಿ ಸರಿನಾ? ಇವರೇ ಡೈರೆಕ್ಟ್ ಆಗಿ ಹೋಗಿ ಅಲ್ಲೆಲ್ಲ ಮಾಡೋದು ಅವ್ರ ಮನೆಗಳಿಂದ ಮಾಡ್ಬೇಕೇನ್ ಸರ್? ಇಲ್ಲೆಲ್ಲ ಇರ್ಲಿಲ್ಲ ಸರ್, ಮೋದಿ ಸರ್ಕಾರದಲ್ಲಿ ಇಲ್ಲ. ಇಲ್ಲಿದ್ರೆ ಗುಗ್ರಟ್ಟಿ, ಇಲ್ಲಿದ್ರೆ ಅಲ್ಲಿ ಆ ಗುಡ್ಡದ ಮೇಲೆ ಹಾಕ್ಬೇಕಲ್ಲ ಸರ್, ಗುಡ್ಡ ಐತಲ್ಲ. ಹೇಳಿ ಸರ್, ಏನ್ ಅನಿಸ್ತು ಸರ್ ಇದೆಲ್ಲ ನೋಡಿದಾಗ ನಿಮ್ಗೆ? ನಮ್ಗೆ ಕಾಂಗ್ರೆಸ್ನವ್ರು ತಪ್ಪ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ಮುನ್ಸಿಪಲ್ ಕಮಿಷನರ್ ಪರ್ಮಿಷನ್ ಹೆಂಗ್ ಕೊಟ್ಟ? 50 ಪರ್ಮಿಷನ್ ಕೊಟ್ರೆ 5,000 ಹಾಕ್ಯಾರ. ಅವ್ರಿಗೆ ಸರಿಗಿಲ್ಲ. ಬೇಡ ಅಂತೇಳಿ ಹೋಗೋ ಜಾಗದಾಗ ಹಾಕದ್ ತಪ್ಪು. ಶ್ರೀರಾಮುಲು ಹೇಳಿದಾರೆ, ಎಲ್ಲಾರು ಹೇಳಿದ್ರೆ ಬೇಡ ಅಂತ ಹೇಳಿದಾರೆ. ಮತ್ತೆ ಬೇಗಂತ ಸಾಯಂಕಾಲ ಹೋಗಿ ಚೇರ್ ಹಾಕೊಂಡು ಕುಂತ್ಕೊಂಡು ಆಗೋದೆಲ್ಲ ತಪ್ಪಲ್ಲ. ಇದ್ ಮೇಲೋಟಿಗೆ ಕಾಣ್ತತೆ. ಹೇಳ್ಬೇಕೇನಾಗಿಲ್ಲ. ಇದು ಮಾಡಿದ್ರೆ ತಪ್ಪು. ಸಾರ್ವಜನಿಕರ ನಡುವೆ ಒಬ್ಬನ್ ಸತ್ತೋದ, ಅದಕ್ಕೆ ಯಾರು ಹೊಣೆ? ಒಂದು ಹೂನ್ಯಾರ ಹಾಕ್ತಾರ, ಒಂದು 5 ಲಕ್ಷ ಕೊಡ್ತಾರ, ಹೋಗ್ಬಿಡ್ತಾರ. ಅವ್ನ ಫ್ಯಾಮಿಲಿ ನೋಡೋರು ಯಾರು? ಇದು ಮಾಡಿರೋದು ಬಹಳ ತಪ್ಪು. ಎಲ್ಲ ಕೂತು ಮಾತುಕತೆ ಆಡಿ ಬಗೆಹರಿಸ್ಕೋಬಹುದಿತ್ತು. ಇತ್ತಲ್ಲ. ಇವಾಗ ಅವ್ರಿಗೆ ಸರಿಯಾಗಿಲ್ಲ, ಬೇಕಂತ ಆಗ್ದಂಗಲ್ಲ. ಬೆಳವಣಿಗೆ ಮಾತಾಡ್ತಾರೆ, ಗನ್ನು ಎಲ್ಲ ಫೈರಿಂಗ್ ನೋಡ್ರಿ ಸರ್, ನೀವೇ ನೋಡ್ರಿ. ಸರ್ ಏನ್ ಸರ್ ಅಂದ್ಕೊಂಡಿದ್ರ? ಈ ರೀತಿ ಘಟನೆ ನಡಬಾರ್ದಾಗಿತ್ತ. ಎಲ್ಲ ವಿಜೃಂಭಣವಾಗಿ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ವಿ. ಮತ್ತೆ ಟೈಮ್ ಸರಿ ಇಲ್ದ ಈ ರೀತಿ ಆಗಿದೆ. ನೆಕ್ಸ್ಟ್ ನೋಡೋಣ. ಮತ್ತೆ ಮಾತಾಡ್ಸಂಗ್ರೆ ಏನ್ ಅನಿಸ್ತು ಸರ್ ಇದೆಲ್ಲ ನೋಡಿದಾಗ ನಿಮ್ಗೆ? ಸರ್, ನಿನ್ನೆ ನಡೆದ ಘಟನೆ ಬಹಳ ಬಳ್ಳಾರಿ ಒಂದು ಕಪ್ಪು ಚುಕ್ಕೆ. ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು, ಒಂದು ಕಾನೂನು ರೀತಿ ಪಾಲಿಸಬೇಕು. ಇವತ್ತು ಹಣ ಶ್ರೀಮಂತಿಕೆ ಯಾರಲ್ತರೂ ಇರುತ್ತೆ, ಹೋಗುತ್ತೆ. ಆದರೆ ಜನಪ್ರತಿನಿಧಿಗಳಾಗಿ ಪಬ್ಲಿಕ್ ಅಲ್ಲಿ ಯಾವ ರೀತಿ ವರ್ತನೆ ಮಾಡ್ಬೇಕನ್ನೋ ಅದು ಇಂಪಾರ್ಟೆಂಟ್. ಯಾವುದೋ ಒಂದು ಕಾರ್ಯಕ್ರಮ ಒಂದು ನೆಪ ಇಟ್ಕೊಂಡು ಅವರ ಒಂದು ಹಳೆ ದ್ವೇಷ ತಗೊಂಡು ಈ ಜನಗಳಲ್ಲಿ, ಈಗ ಸಿಟಿ, ನಮ್ಮ ಗ್ರಾಮದ, ನಮ್ಮ ನಗರದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮನೆಗಳಿಗೆ, ಜನಗಳಿಗೆ ಇಷ್ಟು ಬಳ್ಳಾರಿ ಭಯಭ್ರಾಂತರಾಗ ರೀತಿ ಮಾಡತಕ್ಕಂಥದ್ದು, ಇದು ಜನಪ್ರತಿನಿಧಿಗಳ ಆಯ್ಕೆ ಆಗಿರ್ತಕ್ಕಂಥ ಸ್ವಲ್ಪ ಪ್ರಶ್ನೆ ಮಾಡಬೇಕಾಗಿ ನಮ್ಮಲ್ಲಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಅಂದ್ರೆ ಇದು ಬ್ಯಾನರ್ ವಿಚಾರವಾಗಿ ನಡೆದಿರೋ ಗಲಾಟೆ ಅಲ್ಲ, ಬೇರೆ ಉದ್ದೇಶ ಇದೆ. ಉದ್ದೇಶನೇ ಇದೆ ಇದರಲ್ಲಿ. ಏನಿರ್ಬೋದು ಸರ್, ಅವರು ಮೊದಟಿಂದ ಹಳೆ ಬೇರೆ ಬೇರೆ ಇದಾವೆ ಅವ್ರಿಗೆ. ಅದರಿಂದ ಅಲ್ಲಿ ಬ್ಯಾನರ್ಗಳು ಈಗ ನನಗೆ ಇವ್ರಿಗೆ ದ್ವೇಷ ಇರುತ್ತೆ. ಇವ್ರ ಮನೆ ಮುಂದೆ ನನ್ನ ಬ್ಯಾನರ್ ಕಟ್ಟಿದ್ರೆ ಅದು ನಡೀತಾ?
ಯಾರು ಮಾಡಿದ್ ಸರಿ ಯಾರು ಮಾಡಿದ್ ತಪ್ಪು ಅಂತ ಅನಿಸ್ತಾ ಇದೆ? ಸರ್ ನಾವು ಯಾರು ಮಾಡಿದ್ದು ಸರಿ ಯಾರು ಮಾಡಿದ್ದು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಕಾನೂನಿದೆ.